ಕೇಂದ್ರದ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ಕುತೂಹಲ ಬಹಳಷ್ಟು ಇತ್ತು. ಅದು ಎಲ್ಲದಕ್ಕೂ ಸಹಿತ ತೆರೆ ಬಿದ್ದಾಗಿದೆ. ಈಗ ಅದಕ್ಕಿಂತ ಮುಂಚಿತವಾಗಿ ನಾನು ಸಿ.ಟಿ. ರವಿ ಅವರ ಹತ್ರ ಮಾತಾಡ್ತೀನಿ. ಸರ್, 3ನೇ ಬಾರಿಗೆ ಪ್ರಧಾನಿ ಅವರು ಪ್ರಮಾಣ ವಚನವನ್ನು ತೆಗೆದುಕೊಳ್ತಿದ್ದಾರೆ. ಹೇಗೆ ಅನಿಸುತ್ತೆ ನಿಮಗೆ ಇದು? ಜವಾಹರ್ಲಾಲ್ ನೆಹರೂರವ್ರ ನಂತರ ನರೇಂದ್ರ ಮೋದಿಯವರು ನಿರಂತರವಾಗಿ 3ನೇ ಬಾರಿಗೆ ಪ್ರಧಾನಿ ಆಗ್ತಿರೋದು ದೇಶಕ್ಕೆ ಶಕ್ತಿ ಕೊಡುವ ಸಂಗತಿ. ಅವ್ರು ಪ್ರಧಾನಮಂತ್ರಿ ಆದಮೇಲೆ ಜಗತ್ತಿನಲ್ಲಿ ಭಾರತಕ್ಕೆ ಒಂದು ಗೌರವ ಹೆಚ್ಚಾಗಿದೆ ಮತ್ತು ಭಾರತೀಯರಿಗೆ ಜಗತ್ತಿನಾದ್ಯಂತ ಹೆಚ್ಚಿನ ಗೌರವ ಬಂದಿದೆ. ಮೋದಿಯವರ ನೇತೃತ್ವದಲ್ಲಿ 11ನೇ ಆರ್ಥಿಕ ಶಕ್ತಿಯಾಗಿದ್ದ ಭಾರತ 5ನೇ ಆರ್ಥಿಕ ಶಕ್ತಿಯಾಗಿ ಬದಲಾಗಿದೆ. ಅವ್ರ ಗುರಿ ಇರೋದು ದೇಶವನ್ನು ಜಗತ್ತಿನಲ್ಲೇ ಸಮೃದ್ಧ ಶ್ರೀಮಂತ ರಾಷ್ಟ್ರ ಮಾಡಬೇಕು ಅನ್ನೋದು ಅವ್ರ ಗುರಿ ಇರೋದು. ಆ ಗುರಿ ಮಾಡೋ ನಿಟ್ಟಿನಲ್ಲಿ ಎಲ್ಲ ಕೆಲಸವನ್ನು ಮಾಡ್ತಾರೆ. ದೇಶಕ್ಕೆ ಮತ್ತು ರಾಜ್ಯಕ್ಕೆ ಆಗಲಿ ಅಂತ ಹಾರೈಸ್ತೇನೆ. ಸರ್, ನನ್ನ ಕೊನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಬಿಜೆಪಿ ಮತ್ತು NDA ಮೈತ್ರಿಕೂಟದ ಕ್ಷೇತ್ರಗಳನ್ನು ಗೆಲುವನ್ನು ಸಾಧಿಸಿದೆ. ಇದನ್ನು ನೋಡಿದ್ರೆ ಬಿಜೆಪಿ ಇನ್ನೂ ಹೆಚ್ಚಿನ ಒತ್ತನ್ನು ಹಾಕಬೇಕು ಅನ್ಸುತ್ತಾ ನಿಮಗೆ? ಅಲ್ಲ, ನಮಗೆ ನೋಡಿ, ನಾವು ಯಾವಾಗಲೂ ಮಧ್ಯಪ್ರದೇಶದ ಜೊತೆಗೆ ಗುಜರಾತ್ ಜೊತೆಗೆ ಹೋಲಿಕೆ ಮಾಡ್ಕೊಂಡು ರಾಜಕಾರಣ ಮಾಡಬೇಕು. ಒರಿಸ್ಸಾದ ಜೊತೆಗೆ ಇವತ್ತಿನ ಫಲಿತಾಂಶ ಜೊತೆಗೆ ಹೋಲಿಕೆ ಮಾಡ್ಕೊಂಡು ರಾಜಕಾರಣ ಮಾಡಬೇಕು. ನಮಗೆ ಸಮಾಧಾನ ಇದೆ, ಸಂತೃಪ್ತಿ ಇಲ್ಲ. ಸಂತೃಪ್ತಿ ದೇಶದಲ್ಲಿ ಕ್ಲಿಯರ್ ಮೆಜಾರಿಟಿ ಬರಬೇಕಾಗಿತ್ತು BJPಗೇನೆ. ಈಗ NDAಗೆ ಬಂದಿದೆ, BJPಗೇನೆ ಬರಬೇಕಾಗಿತ್ತು. ರಾಜ್ಯದಲ್ಲಿ ಕಳೆಸರಿ 25 ಸೀಟ್ ಗೆದ್ದಿದ್ವಿ. ನಾವು ಈ ಸರಿ 28ಕ್ಕೆ 28 ಸೀಟ್ ಗೆಲ್ಲಬೇಕು ಅಂತ ಹಂಬಲ ಇಟ್ಕೊಂಡಿದ್ವಿ. ಆ ಹಂಬಲ ಯಾವತ್ತೂ ಮುಂದಿಟ್ಕೊಂಡೇ ನಾವು ಕೆಲಸ ಮಾಡ್ತೀವಿ. ಇಲ್ಲ, ಇಂಡಿಯಾ ಮೈತ್ರಿಕೂಟದ ಕೆಲ ನಾಯಕರು ಹೇಳ್ತಿದ್ದಾರೆ ಸರ್ಕಾರ ಆದಷ್ಟು ಬೇಗ ಪತನ ಆಗುತ್ತೆ ಅನ್ನುವಂತಹ ವಿಚಾರ. ಈಗ ಅವರು ದೇಶದ ಪತನವನ್ನೇ ಬಯಸುವಂಥ ಮನಸ್ಥಿತಿ ಇರೋರು ನಮ್ಮ ಸರ್ಕಾರದ ಬಗ್ಗೆ ಒಳ್ಳೆ ಮಾತು ಅವರಿಂದ ಹೇಗೆ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ದೇಶ ಹಾಳಾದ್ರೂ ಪರವಾಗಿಲ್ಲ ಅಂತ ಆಲೋಚನೆ ಮಾಡಿ ರಾಜಕಾರಣ ಮಾಡೋರಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ಓಕೆ, ಥ್ಯಾಂಕ್ ಯು ಸರ್. ಇದು ಸಿ.ಟಿ. ರವಿ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.